ಕೊನೆ ಕ್ಷಣದವರೆಗೂ ಹೋರಾಟ ಮಾಡಿದ್ರೆ ಆ ಸೀಟನ್ನ ನಾವು ಉಳಿಸ್ಕೊಳ್ಳಬೇಕು, ನೀವು ಸ್ಪರ್ಧೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಏನ್ ಹೇಳಿದ್ರು ಕೊನೆಗೆ ನಿಮ್ಗೆ? ಪಕ್ಷ ನಮ್ಮ ಜೊತೆಲಿತ್ತು, ಸಂಘ ನಮ್ಮ ಜೊತೆಲಿತ್ತು, ಕಾರ್ಯಕರ್ತರು ಮುಖಂಡರುಗಳೆಲ್ಲ ನನ್ನ ಜೊತೆಲಿದ್ರು. ಮೈತ್ರಿ ಧರ್ಮ ಅಂತ ಬಂದಾಗ ಅವ್ರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ಅದು ಬಿಟ್ಕೊಟ್ಟಿರ್ತಕ್ಕಂಥದ್ದು ಪಕ್ಷ ತಗೊಂಡಿರ್ತಕ್ಕಂಥ ನಿರ್ಧಾರ. ಮುನ್ಸಾಮಿನ ಏನು ಮಾಡಬೇಕು ಏನು ಎತ್ತ ಅಂತೇಳಿ ಪಕ್ಷ ನಿರ್ಧಾರ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ತಗೊಂಡು. ನಿಮ್ಮ ಈ ತ್ಯಾಗಕ್ಕೆ ಏನು ಫಲ ಸಿಗುತ್ತೆ, ಏನು ಭರವಸೆ ಕೊಟ್ಟಿದ್ದಾರೆ ನಿಮ್ಗೆ? ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು 3ನೇ ಬಾರಿ, ಅದೊಂದೇ ನನ್ನ ಉದ್ದೇಶ ಅಷ್ಟೇ. ಈಗ ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ, ಅವರ ಅಸಮಾಧಾನದಿಂದ ಪಕ್ಷೇತರ ನಿಲ್ತಾ ಇದ್ದಾರೆ, ಬೇರೆ ಪಾರ್ಟಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ನಡೆ ಏನಾಗಿರುತ್ತೆ? ನಾನು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಪಕ್ಷ ಏನು ಹೇಳುತ್ತೋ ಅದನ್ನೇ ನಾನು ಮಾಡೋಂಥದ್ದು. ಯಾವುದೇ ರೀತಿಯಾದಂಥ ನಾವು ಸ್ವತಂತ್ರ ಅಭ್ಯರ್ಥಿ ಆಗೋಂಥದ್ದು ಇನ್ನೊಂದು ಮತ್ತೊಂದು ಅದೆಲ್ಲ ನನ್ನ ಮುಂದೆ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಕ್ಷನ ಬಲಪಡಿಸಿ ನಾವು ಇನ್ನಷ್ಟು ಪಕ್ಷನ ಸಂಘಟನೆ ಮಾಡಿ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ NDA ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಸ್ಕೊಡೋದೇ ನನ್ನ. ಈಗ ದೇವೇಗೌಡರನ್ನು ಭೇಟಿ ಆದ್ರೆ ಕೊನೆ ಕ್ಷಣದಲ್ಲಿ ಏನಾದ್ರು ಪ್ರಯತ್ನ ಮಾಡಿದ್ರ ನನಗೆ ಟಿಕೆಟ್ ಬಿಟ್ಕೊಡಿ ಅನ್ನುವಂತ ನಿಟ್ಟಿನಲ್ಲಿ, ಅಥವಾ ಬಿಜೆಪಿ ಟಿಕೆಟ್ ಸ್ಥಾನ ಬಿಟ್ಕೊಡಿ ಅಂತ? ಕೋಲಾರಲ್ಲಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ ಏನಿದೆ, JDSನ ಪರಿಸ್ಥಿತಿ ಏನು, BJP ಪರಿಸ್ಥಿತಿ ಏನು, ಜನರ ಮನಸ್ಥಿತಿ ಏನು, ಅದನ್ನು ಯಾವ ರೀತಿ ಇದು ಮಾಡಬೇಕು ಅನ್ನೋ ಲೆಕ್ಕಾಚಾರದ ಅವರ ಸಲಹೆಗಳನ್ನು ಇದು ಮಾಡ್ಕೊಂಡು ನಾವು ನಮ್ಮ ಅವರಷ್ಟು ನಾವು ಬುದ್ಧಿವಂತರಲ್ಲದೆ, ನಾನು ಸಣ್ಣವನಾದರೂ ನಾನು MP ಆಗಿದ್ದರಿಂದ ಕಳೆದ 5 ವರ್ಷದಿಂದ ನಾನು ನೋಡಿರ್ತಕ್ಕಂಥ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ದೇವೇಗೌಡರ ಹತ್ರ ಮಾತಾಡಿ, ದೊಡ್ಡಗೌಡರ ಹತ್ರ ನಾನು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಅದು ಬಿಟ್ಟು ಟಿಕೆಟು ಇನ್ನೊಂದು ಮತ್ತೊಂದು ಆ ಲೆಕ್ಕಾಚಾರದಲ್ಲಿ ಯಾವುದು ಸಮಾಲೋಚನೆ ಇಲ್ಲ. ಈಗ JDS ಕ್ಯಾಂಡಿಡೇಟ್ ಯಾರೇ ಆಗಲಿ ನೀವು ಮುಕ್ತ ಭಾವನೆಯಿಂದ ಅವರಿಗೆ ಸಪೋರ್ಟ್ ಮಾಡ್ತೀರಾ? ಆ ಕ್ಯಾಂಡಿಡೇಟ್ಗಿನ್ನ ಹೆಚ್ಚಿಗೆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಇದು ಮುನಿಸ್ವಾಮಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಜ್ಜು ಜೊತೆಗೆ ಹರೀಶ್, TV9 ನವದೆಹಲಿ.